ಮದ್ಯ ಮತ್ತು ಮಾದಕ ವಸ್ತುಗಳನ್ನು ಯುವಕರು ಹಾಗೂ ಹಿರಿಯರು ಬಳಸುವುದರಿಂದ ಸಮಾಜ ಹಾಳಾಗುವುದಲ್ಲದೆ ದುಶ್ಚಟಗಳಿಗೆ ಒಳಗಾದ ವ್ಯಕ್ತಿಯ ಕುಟುಂಬವು ನೆಮ್ಮದಿಯಿಂದ ಇರುವುದಿಲ್ಲ. ಮಾದಕ ವಸ್ತುಗಳಂತಹ ಕಾನೂನು ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಂದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು ಎಚ್ಚರಿಸಿದರು. ನಗರದ ಡೈರಿ ವೃತ್ತದ ಬಳಿ ಇರುವ ಇಂಜಿನಿಯರಿಂಗ್ ಕಾಲೇಜ್ ಸಭಾಂಗಣದಲ್ಲಿ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇವರ ಸಂಯುಕ್ತಾಶ್ರಯದಲ್ಲಿ ಗುರುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳು ಕುರಿತು ವಿಚಾರ ಸಂಕಿರಣವನ್ನು ಗಿಡಕ್ಕೆ ನೀರು ಎರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತದಲ್ಲಿ ಮದ್ಯ ಮತ್ತು ಮಾದಕ ವಸ್ತುಗಳ ಹೆಚ್ಚಿನ ಬಳಕೆಯಿಂದ ಸಮಾಜ ಯಾವ ರೀತಿ ಬೆಳೆಯುತ್ತಿದೆ ಹಾಗೂ ಸಮಾಜ ಯಾವ ಕಡೆ ಹೋಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಡ್ರಗ್ಸ್ ಅಡಿಕ್ಟ್ ಆದವನು ಹಣಕ್ಕಾಗಿ ಮನೆ ಒಡವೆಯನ್ನೇ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಇದರಿಂದ ಆ ಕುಟುಂಬದಲ್ಲಿ ಯಾವ ನೆಮ್ಮದಿ ಇರುವುದಿಲ್ಲ. ನಗರದ ವಿವಿಧ ಭಾಗಗಳಲ್ಲಿ ಗಾಂಜಾವನ್ನು ಮಾರಾಟ ಮಾಡುತ್ತಿದ್ದು, ಇದರಿಂದಲೇ ಯುವ ಜನಾಂಗ ಇಂತಹ ಕೆಟ್ಟ ಚಟಗಳಿಗೆ ಒಳಗಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇಂತಹ ಕಾನೂನು ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಗಾಂಜಾಕ್ಕೆ ಒಳಪಡುವ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಕಂಡು ಬಂದರೆ ಅಂತವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ದುಷ್ಟರ ಸಹವಾಸದಿಂದ ಕುಡಿತ, ಮಾದಕ ವ್ಯಸನ ಹಾಗೂ ಹಲವಾರು ಕೆಟ್ಟ ಚಟಗಳಿಗೆ ಇವತ್ತಿನ ಪೀಳಿಗೆ ಬಲಿಯಾಗುತ್ತಿರುವುದರಿಂದ ಹಲವಾರು ಕುಟುಂಬಗಳು ಬೀದಿ ಪಾಲಾಗುತ್ತಿದೆ. ಮದ್ಯಪಾನ, ಮಾದಕ ವ್ಯಸನಗಳ ದುಶ್ಚಟಗಳಿಗೆ ಬಲಿಯಾಗದೆ ಯುವ ಜನತೆ ತಮ್ಮ ಕುಟುಂಬದ ಜೊತೆ ಆರೋಗ್ಯಕರ ಜೀವನವನ್ನು ನಡೆಸಬೇಕು. ತಂಬಾಕು ಸೇವನೆ, ಧೂಮಪಾನ ಸೇವನೆಯಿಂದ ತಮ್ಮ ಆರೋಗ್ಯವನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಎಂದರು. ಬೇರೆ ರಾಷ್ಟ್ರಗಳಲ್ಲಿ ಉತ್ಪಾದನೆ ಮಾಡುವ ಅನೇಕ ಹೆಸರಿನ ಬ್ರ್ಯಾಂಡ್ಗಳ ಮದ್ಯ ಮತ್ತು ಮಾದಕ ವಸ್ತುಗಳನ್ನು ನಮ್ಮ ದೇಶದ ಜನರು ಸೇವಿಸಿ ಅನಾರೋಗ್ಯಕ್ಕೆ ಒಳಗಾಗುತ್ತಿರುವುದು ಶೋಚನೀಯ ಎಂದು ಹೇಳಿದರು. ಕನಿಷ್ಠ 20,000 ರೂಪಾಯಿ ಮಾಡ್ತಾರೆ. ಕನಿಷ್ಠ ಅರ್ಥ ಮಾಡ್ತಾರೆ. ಈ ಕಾರಣಕ್ಕೋಸ್ಕರ ಅರ್ಥ ಸಿಕ್ಕಾಪಟ್ಟೆ ಈ ಡ್ರಗ್ಸ್ ಅಂದರೆ ನಾರ್ಕೋಟಿಕ್ಸ್ ಏನಿದೆ ಅದರಲ್ಲಿ 2 ಬರ್ತದೆ. ಒಂದು ಈ ಗಾಂಜಾ ಅಥವಾ ಇದು ಅಫೀಮ್ ಏನಿದೆ ಅಥವಾ ನಾವು ಗಸಗಸೆ ಅಂತೀವಲ್ಲ ಅದರ ಗಿಡದಿಂದ ತೆಗೆಯುವಂಥದ್ದು ಇದಕ್ಕೆ ಬರ್ತದೆ. ಇದಲ್ಲದೆ ಸೈಕೋಟ್ರೋಪಿಕ್ ಅಂದರೆ ನಿಮಗೆ ಕೆಮಿಕಲ್ಸ್ ಲ್ಯಾಬ್ನಲ್ಲಿ ಮಾಡೋವಂಥದ್ದು ಭಾಳಷ್ಟು ಅದರಲ್ಲೂ ಬೇರೆ ಬೇರೆ ಫಾರ್ಮಲ್ಲಿ ಬರ್ತದೆ. ಕೆಲವು ನಮಗೆ ಗೊತ್ತೇ ಆಗಲಿಲ್ಲ. ಈಗೆಲ್ಲ ನಿಮಗೆ ಡಾರ್ಕ್ ವೆಬ್ ಇದೆಲ್ಲ ಬಂದಿರೋದ್ರಿಂದ ಯಾರು ಎಲ್ಲಿ ಬೇಕಿದ್ರು ಪರ್ಚೇಸ್ ಮಾಡಬಹುದು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾಂಶುಪಾಲ ಗಿರೀಶ್, ಹಾಸನಾಂಬ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮನೋವೈದ್ಯರಾದ ಡಾಕ್ಟರ್ ಪುನೀತ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಮೀನಾಕ್ಷಮ್ಮ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.